ಹೊಂಗನೂರು ಕೋಡಿಪುರ ಚನ್ನಪಟ್ಟಣ ಹತ್ರ ಬರುತ್ತೆ. ನಾವು ಹಿಂಗೆ ಹೋದ್ರೆ ಈ ವ್ಯೂ ಸಿಗ್ತಾ ಇರ್ತದೆ. ಇಲ್ಲಿ 4 ಎಕರೆಯಲ್ಲಿ ಮ್ಯಾನೇಜ್ಡ್ ಫಾರ್ಮ್ ಲ್ಯಾಂಡ್ಸ್ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಡೀಟೇಲ್ಸ್ ಈಗ ಓನರ್ ಸಾಮಿಲ್ ನಡೆಸ್ತಾರೆ, ಶ್ರೀನಿವಾಸ್ ಅಂತ ಇವ್ರ ಹೆಸರು, ಅವ್ರು ಹೇಳ್ತಾರೆ ನೋಡಿ. ನಮಸ್ತೆ ಹೇಳಿ ಸರ್, ಇದು ಲೇಔಟ್ ಬಗ್ಗೆ ಡೀಟೇಲ್ಸ್ ಇದೆ ಸರ್. ಇದು ಚನ್ನಪಟ್ಟಣ ತಾಲೂಕು ಹೊಂಗನೂರು ಗ್ರಾಮದ ನಿಯರ್ ಕೋಡಿಪುರ ವಿಲೇಜ್. ಇದು ಈ ಫಾರಮ್ ಲ್ಯಾಂಡ್ ಇರೋ ಜಾಗ. ಇದು ನಾವು 4 ಎಕರೆ 6 ಕುಂಟೆಲಿ ಒಂದು 22 ಸೈಟ್ಗಳನ್ನ ಮಾಡಿದ್ದೀವಿ. 5 ಕುಂಟೆ 6 ಕುಂಟೆ ಈ ಥರ 6,000 ಸ್ಕ್ವೇರ್ ಫೀಟು, 6,500 ಸ್ಕ್ವೇರ್ ಫೀಟು, 5,700 ಸ್ಕ್ವೇರ್ ಫೀಟು ಈ ಥರದಲ್ಲಿ ಒಂದು 22 ಪ್ಲಾಟ್ಸ್ ಮಾಡಿದ್ದೀವಿ. ಇದು ಇದ್ರೆ ನೋಡ್ಬೋದು, ಒಂದು ಇಷ್ಟಪಟ್ಟವ್ರು ನೋಡ್ಕೊಂಡು ಇದು ಮಾಡ್ಬೋದು. ಇದನ್ನ ಅದೇ ನೀವು ಈ ಫಾರ್ಮ್ ಲ್ಯಾಂಡ್ನ 3 ಇಯರ್ಸ್ ಮ್ಯಾನೇಜ್ ಮಾಡಿ ಕೊಡ್ತೀರಲ್ವಾ? ಮ್ಯಾನೇಜ್ ಮಾಡಿಕೊಡ್ತೀವಿ. ಪರ್ ಸ್ಕ್ವೇರ್ ಫೀಟ್ 599 ಇದೆ, ನೆಗೋಷಿಯಬಲ್ ಇದೆ. ಬೇಕಾದರೆ 4 ಎಕರೆನ ಒಂದು 8 ಜನ ಕಮ್ಮಿ ರೇಟ್ ಕೊಡ್ತೀವಿ. ಒಟ್ಟಿಗೆನೂ ಕೊಡ್ತೀರಾ ಫುಲ್ ಜಮೀನ? ಇಲ್ಲಾಂದರೆ 4 ಎಕರೆನ 20 ಕುಂಟೆ ಹಂಗೆ 8 ಜನ ಬೇಕಾದ್ರೆ ತಗೋಬೋದು. ಆಪ್ಷನ್ಸ್ ಇದೆ. ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್. ಈಗ ಟಾರ್ ರೋಡ್ ಬೇಡ, ಮಣ್ ರೋಡೇ ಬೇಕು ಅಂತ ಕೆಲವರು ಕೇಳಿದ್ರು ಅಂತ ನೀವು ಹೇಳಿದ್ರೆ. ಕೆಲವರು ಬಂದಿದ್ರು, ಕೆಲವರು ಸಿಟಿನಲ್ಲೂ ಟಾರ್ ರೋಡ್ ಇರ್ತದೆ. ನಮಗೆ ಆಕ್ಚುಲಿ ಇಲ್ಲಿ ಬಂದ್ರೆ ನಮಗೆ ಮಡ್ ರೋಡ್ ಬೇಕು, ನಾವು ಓಡಾಡ್ಬೇಕಾರೆ, ನಾವು ವಾಕ್ ಮಾಡ್ಬೇಕಾರೆ ಅನ್ನೋದು ಒಂದು ಕೆಲವರು ವ್ಯಕ್ತಪಡಿಸಿದ್ರು. ಅದರಿಂದ ನಾವು ಜಾಸ್ತಿ ಜನ ವ್ಯಕ್ತಪಡಿಸೋದು ಈ ರೀತಿ. ಓಕೆ. ಸೊ ಈ ಥರ ಬಿಟ್ಟರೆ ಚೆನ್ನಾಗಿರುತ್ತೆ ಅಂದ್ರೆ ಅವ್ರು ಬೇಕು ಎಲ್ಲ ಸೇರಿ ಒಟ್ಟಿಗೆ ಟಾರ್ ಆಫೀಸ್ ಕೂತ್ರು ನಮ್ದೇನು ಅಭ್ಯಂತರ ಇಲ್ಲ. ಅದಕ್ಕೂ ಏನೋ ಒಂದು ಆಗ್ತದೆ, ಮೇಂಟೈನ್ ಮಾಡ್ಕೊಡ್ತೀವಿ. ಸರಿ ಸರ್. ಅದು ಏನು ಗೊತ್ತಾ, ಈಗ ನಮಗೆ ನೀವು ಸದ್ಯಕ್ಕೆ ಇನಿಷಿಯಲ್ ಸ್ಟೇಜಲ್ಲಿಂದ ಅರ್ಲಿ ಬರ್ಡ್ ಆಫರ್ ಅಂತ ನೀವು ಹಿಂಗೆ ಹೇಳ್ತಾ ಇದ್ದೀರಾ. ಪ್ರೆಸೆಂಟ್ಲಿ ಹೆಂಗೆ ಬೇಕಾದ್ರೆ ಮಾಡ್ಬೋದು, ಮಾಡ್ಬೋದು. ಸ್ಕೆಚ್ ಕೊಡ್ತೀರಾ? ಮತ್ತು ಈಗ ಸದ್ಯಕ್ಕೆ ನಿಮ್ಮ ಹತ್ರ ಇದಿದೆ, ಬ್ರೋಚರ್ಸ್ ಎಲ್ಲ ಇದೆ. ಈಗ 4 ಎಕರೆ ಜಮೀನ ನೀವು ಹಂಗೆ ಪಾರ್ಟಿಷನ್ ಮಾಡಿಕೊಡು, ರೆಡಿ ಪಾರ್ಟಿಷನ್ ಮಾಡಿಕೊಡ್ಕೊಡಿ. ಇಂಡಿವಿಜುವಲ್ ಒಟ್ಟಿಗೆ ತಗೋತೀನಿ ಅಂದ್ರೆ ಕೊಡ್ತೀರಾ? ಈಗ ಸ್ವಲ್ಪ ಜಮೀನು ತೋರಿಸ್ತೀವಿ. ಸ್ಟ್ರೈಟಾಗಿ ಕಾಣಿಸ್ತಿದೆಯಲ್ಲ, ಅಲ್ಲಿ ಬೆಟ್ಟ ಬರುತ್ತಲ್ವ? ಹಾಂ ಸರ್, ಬೆಟ್ಟ ಬರ್ತದೆ. ಈ ಲೆಫ್ಟ್ ಸೈಡ್ಗೆ ಏನೇನಿದೆ ಸರ್ ಹೇಳ್ತೀರಾ? ಲೆಫ್ಟ್ಗೆ ಈ ಕಡೆ ಕೆಲವು ಟ್ರೀ ಮರಗಳಿದೆ, ಕಾಡು ಮರಗಳಿದೆ. ತೆಂಗು ಇದೆ. ಜಮೀನಲ್ಲಿ ಒಟ್ಟು ಅಂದಾಜು ಏನೇನು ಮರಗಳು ಹಾಕಿದ್ದೀರಾ, ಏನೇನು ಗಿಡಗಳು ಹಾಕಿದ್ದೀರಾ? ಇದೆ. ಎಷ್ಟು ಗಿಡಗಳಿದೆ, ಯಾವ್ಯಾವ ಎಷ್ಟೆಷ್ಟಿದೆ ಅಂತ? ಇವಾಗ ಹೆಬ್ಬೇವು ಇದೆ. ಮುಂದೆ ಇದಕ್ಕೆ ನಾವು ಫ್ರೂಟ್ಸ್ ಗಿಡಗಳು ಹಾಕ್ಕೊಡ್ತೀವಿ. ಓಕೆ. ತೆಂಗು, ಮಾವು, ಸೀಪೆ, ಸಪೋಟ ಎಲ್ಲ ಫ್ರೂಟ್ಸ್ ಗಿಡನೂ ಹಾಕ್ಕೊಡ್ತೀವಿ. ಓಕೆ. ಇನ್ನೇನಾದ್ರು ಅಡಿಷ್ನಲ್ ಫೆಸಿಲಿಟೀಸ್ ಏನಾರು ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಮತ್ತೆ ಏನು ನಾವು ಐಡಿಯಾ ಎಲ್ಲ ಏನೋ ಮುಂದೆ ಇದು ಮಾಡ್ಕೊಂಡು ಮಾಡ್ತೀವಿ ಸರ್. ಓಕೆ. ಏನು ಇದಾಗಬೇಕು ಕುತ್ಕೊಂಡು ಡಿಸ್ಕಸ್ ಮಾಡಿ ಮಾಡ್ತೀವಿ. ಸೊ ಸ್ವಲ್ಪ ಆರಂಭದಲ್ಲಿ ಮಾಡ್ತಾ ಇದೀವಿ ನಾವು. ಓಕೆ. ಜಮೀನು ಇದು ಇನಿಷಿಯಲ್ ಫೇಸಲ್ಲಿದೆ, ಸ್ಟಾರ್ಟಿಂಗಲ್ಲಿದ್ದಾರೆ. ಸೊ ಇವಾಗ ಹೆಂಗಿದೆ ಹಂಗೆ ಕೊಡ್ತಾರೆ, ಇಲ್ಲಾಂದರೆ ಕಸ್ಟಮರ್ ಸ್ಪೆಸಿಫಿಕೇಶನ್ಸ್ ಥರ 7 ಎಕರೆನೂ ಬೇಕಾದ್ರೆ ಕೊಡ್ತೀವಿ. 7 ಎಕರೆನೂ ಬೇಕಾದ್ರೆ ಜಮೀನು ಒಟ್ಟಿಗೆ ಬಂದುಬಿಟ್ರೆ ಕೊಟ್ಬಿಡ್ತಾರೆ. ಬಟ್ ಈಗ ಒಂದು 5 ಜನ ರೆಡಿ ಆದರೆ ಈ ಥರ ಫಾರ್ಮ್ ಲ್ಯಾಂಡ್ ಕಾನ್ಸೆಪ್ಟ್, ಮ್ಯಾನೇಜ್ ಫಾರ್ಮ್ ಲ್ಯಾಂಡ್ಸ್ 3 ಇಯರ್ಸ್ ಮ್ಯಾನೇಜ್ ಮಾಡ್ತಾರೆ. ಕೆಲವರು ಈ ಥರ ಟಾರ್ ರೋಡ್ ಬೇಡ ಸರ್, ನಾವು ಟಾರ್ ರೋಡ್ ಬೆಂಗಳೂರಲ್ಲಿ ನೋಡಿ ಸಾಕಾಗಿದೆ, ಮಣ್ಣೆ ಚೆನ್ನಾಗಿದೆ ಅಂತ ಕೆಲವು ಇಷ್ಟಪಡ್ತಾರೆ ಅಂತ. ಆಕ್ಯುಪಂಚರ್ ಜನ ಈಗ ರೆಡ್ ಸಾಯಿಲ್ ಮೇಲೆ ಓಡಾಡ್ತಾರೆ. ಅದೇ ಗಿಪಿ ಏನು ಬರಲ್ಲ ಅಂತ. ಓಕೆ. ಎಲ್ಲ ವ್ಯಕ್ತಪಡಿಸಿದ್ರು ಬಂದವರು ಕೆಲವು ಕಡೆ ಅದೇ ಥರ ಇವೆ. ಸರಿ, ಅಲ್ಲಿವರೆಗೂ ತೊಗೊಂಡು ರೆಕಾರ್ಡ್ ಮಾಡ್ಕೊತೀನಿ. ಈ ಕಡೆ ಬೆಟ್ಟ ಇದೆ ಅಲ್ಲ, ಹಿಂಗೆ ಮುಂದೆ ಹೋಗೋಣ ಅಥವಾ ಹಾಂ ಬರೋಣ? ರೋಡು ಮನೆಗಳು ಇವೆ. ಅದೇನು ಥರದ್ದು ಶೆಡ್ ಮಾಡಿದ್ವಿ ಸುಮ್ಗೆ. ಓಕೆ. ನಿಯರ್ ಕಬ್ಬಾಳ ಟೆಂಪಲ್. ಈ ಕಬ್ಬಾಳ್ ಟೆಂಪಲ್ ಹತ್ರ ನಿಯರ್ ಸಾತ್ನೂರು ರೋಡ್. ಓಕೆ. ಸಾತ್ನೂರು ರೋಡ್ ನಿಯರ್ ಬೈ ಚನ್ನಪಟ್ಟಣದಿಂದ 7 ಕಿಲೋಮೀಟ್ರು. ಹಾಂ. ಮತ್ತು ಏನೀಗ ಬೆಂಗಳೂರು ಮೈಸೂರು ರೋಡಿಂದ ಎಷ್ಟು, ಒಂದು 7 ಕಿಲೋಮೀಟ್ರಾ? 7 ಕಿಲೋಮೀಟ್ರ್. ಏನೀಗ ನೆಕ್ಸ್ಟ್ ಬುಲೆಟ್ ಟ್ರೈನ್ ಬರ್ತದಲ್ಲ, 3 ಕಿಲೋಮೀಟರ್ಸ್ ಬರ್ತದೆ. ಓಕೆ. ಏನು ಮೈಸೂರು ಸ್ಟಾಪ್ ಇದೆಯಲ್ಲ, ನೆಕ್ಸ್ಟ್ ಈ ಬ್ರಹ್ಮಣಿಪುರ ಅಂತ ಬರ್ತದೆ, ಇಲ್ಲಿಂದ 3 ಕಿಲೋಮೀಟರ್. ಇದನ್ನು ಪಾರ್ಟ್ 1 ಅಂತ ಸ್ಟಾಪ್ ಮಾಡ್ತೀವಿ, ಪಾರ್ಟ್ 2 ಮತ್ತು ಇನ್ನೊಂದು